ಯಾಕೆ ಅಂದರೆ ಹೇಳ್ತೀನಿ, ಒಂದು 6-7 ವರ್ಷದ ಕೆಳಗಡೆ ಕನಕ ಜಯಂತಿ ದಿವಸ ಸಾಹಿತ್ಯ ಕಲಾ ಪರಿಷತ್ತಲ್ಲಿ ನಾನು ವೀಣೆ ನುಡಿಸಿದ್ದೆ. ಆಗ ನನಗೆ ಭಾಗ್ಯಮ್ಮನವ್ರ ಜೊತೆಯಲ್ಲಿದ್ದರು, ನನಗೆ ನೀವು ಪ್ರಶಸ್ತಿ ಕೊಟ್ಟಿದ್ದೀರಿ. ನನ್ನ ಮಗಳು ಗಾನ ಅಂತ ಇವ್ರಿಗಿಂತ ತುಂಬಾ ಚೆನ್ನಾಗಿ ವೀಣೆ ನುಡಿಸ್ತಾಳೆ. ಒಂದಿನ ಬಂದು ನನ್ನ ಮನೆಗೆ ವೀಣೆನ ನೀನು ತಂತಿಯನ್ನು ನುಡಿಸು, ನನ್ನ ಮಗಳು ಬಹಳ ಇಷ್ಟಪಡ್ತಾಳೆ. ಅವತ್ತು ಇವರೆಲ್ಲ ಬೇಕಾದ್ರೆ ಬರಲಿ ನನ್ನ ಮನೆಗೆ. ಅವತ್ತು ಬರೀ ಬಿಸ್ಕೆಟ್ ಕಾಫಿ ಅಷ್ಟೇ, ಇನ್ನೇನು ನಾನ್ ವೆಜ್ ಬಿಟ್ಟು ಏನು ತಿನ್ನಲ್ಲ ಸರ್. ರಘು ಸರ್ ಬನ್ನಿ. ರಘು ಅವರೇ ದಯವಿಟ್ಟು ಎಲ್ಲರೂ ಬರಬೇಕು ಪ್ಲೀಸ್. ನಮ್ಮ HRS ಪ್ರಕಾಶ್ ಹೊರತುಪಡಿಸಿ ಎಲ್ಲರೂ ಬರಬೇಕು. ಫೋಟೋ ಸೆಷನ್ ನಡೀತಾ ಇದೆ, ಪ್ಲೀಸ್. ನೀವು ಬಂದ್ಬಿಡಿ. ಇಲ್ಲೋಡಿ ನಿಮಿಷ ಎಲ್ಲ ಸ್ಟಡಿ ನೋಡಿ ದಯವಿಟ್ಟು. ಸುಜಾತ ಮೇಡಮ್ ಸರಿ ನೋಡಿ ನಿಮಿಷ ಪ್ಲೀಸ್. ಎಲ್ಲ ಬರ್ತಾ ಇದ್ದೀರಾ ಸರ್? ಈ ಕಡೆ ವೆಂಕಟೇಶ್ ಸರ್ ಒಂಚೂರು ಮುಂದೆ ಬರ್ಬೇಕು. ನೋಡಿ ಇಲ್ಲ ನಿಮಿಷ ನೀವು ಬರ್ಬೇಕು ಸರ್. ಎಲ್ಲ ಕ್ಯಾಮ್ರಾದಲ್ಲಿ ಬೀಳ್ರಪ್ಪ, ಎಲ್ಲ ಆ ಕಡೆ ತಿಳ್ಕೊಂಡಿದ್ದಾರೆ. ಹಾಗೆ ಭೈರವರಾಗದ ವತಿಯಿಂದ ನಮ್ಮ ವೆಂಕಟೇಶ್ ಸರ್ಗೆ, ಹಾಗೆ ಮೊದಲನೇ ಬಾರಿ ಬಂದಿರುವಂತಹ ನಮ್ಮ ಜನಪದ ಅಬ್ಗೆರೆ ನಮ್ಮ ತಿಮ್ಮರಾಜು ಸರ್ ಅವರು ಭೈರವರಾಗದ ಸಣ್ಣ ಸನ್ಮಾನ ಮಾಡೋಣ ಮೇಡಮ್. ನಿಮ್ಮಂತಹ ಹಿರಿಯ ಕಲಾವಿದರು ಇವತ್ತು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷಕರವಾದ ವಿಷಯ. ಹಾಗೆ ನಿಮ್ಮಿಂದ ಕಲಿಬೇಕಾಗಿರೋದು, ಕಲಿತಿರೋದು ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ನಾಡಿನ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಸುಜಾತ, ನಿನ್ನ ಪ್ರೀತಿಗೆ, ವೆಂಕಟೇಶ್ ಪ್ರೀತಿಗೆ, ನಿನ್ನ ಒಲವಿನ ಪ್ರೀತಿಗೆ ನಾನು ಆಹ್ವಾನಿಸ್ತೇನೆ. ಯಾರಿಗೆ ಪ್ರೋತ್ಸಾಹದಾಯಕವಾಗಿ ಮಾಡಬೇಕು ಅಂದರೆ ಸನ್ಮಾನಗಳು ನಿಂತವರಿಗೆ. ನಿಮ್ಮ ಪ್ರೀತಿಗೆ ಸುಜಾತ ನಾನು ಒಪ್ಕೊಂಡು ಮಾಡ್ತೀನಿ. ನಿಮ್ಮ ಆಶೀರ್ವಾದಗಳಿಂದ ಮುಂದಕ್ಕೆ ಇನ್ಯಾವ ಕರ್ನಾಟಕದ ಜನಪದ ಶ್ರೀ ಪ್ರಶಸ್ತಿ ಅಂದರೆ ಹೈಯೆಸ್ಟ್ ಪ್ರಶಸ್ತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 15 ವರ್ಷಗಳಿಂದನೇ ಬಂತು ನನಗೆ. 15 ವರ್ಷಗಳಿಂದ ಹೌದು. ವೆಂಕಟೇಶ್ ಅಂತವರಿಗೆ ಮುಂದಿನ ಪ್ರಶಸ್ತಿಗಳು ಬರಲಿ ಅನ್ನೋದು ನಾನು ವಿನಂತಿಸಿಕೊಳ್ತೀನಿ. ಸುಜಾತ ದಯವಿಟ್ಟು ಬನ್ನಿ. ಮುಂದಕ್ಕೆ ನಿಮ್ಮ ಆಶೀರ್ವಾದ ಏನು ಅಂದ್ರೆ ಪದ್ಮಶ್ರೀ ಬರಬೇಕು ಅನ್ನೋದು ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ. ಇಟ್ಕೊಳ್ಳಿ ಒಂದು ಸ್ವಲ್ಪ. ಕಲಾರತ್ನ ವೆಂಕಟೇಶ್ ಅವರಿಂದ ಇನ್ನೊಂದು ಸನ್ಮಾನ. ಬಹಳ ಪ್ರೀತಿಸುವಾದ ಸರ್ ತೆಗೀರಿ ಸರ್.
ಬನ್ನಿ ಎಲ್ಲರೂ ಬನ್ನಿ. ಚಂದ್ರಪ್ಪವ್ರೆ. ಚಂದ್ರಪ್ಪವ್ರೆ ಬನ್ನಿ. ಬನ್ನಿ ಸುಜಾತ. ಕೊಳ್ಳಿಗಿರೋರೆಲ್ಲ ಹಿಂದಕ್ಕೆ ಹೋಗಿ ಉದ್ದಕ್ಕಿರೋರೆಲ್ಲ ಮುಂದೆ ಬನ್ನಿ. ಸರ್ ಬಸವೇಶ್ವರ ಬನ್ನಿ, ನೀವು ಬನ್ನಿ. ನೋಡಿ ಎಲ್ಲ ನೋಡಿ ದಯವಿಟ್ಟು. ಮೇಡಮ್ ಹಾಂ ಮಾ ಅಮ್ಮ ನೀನು ನನಗಾಗಿ ಸಾಕು ಬಮ್ಮ. ಥ್ಯಾಂಕ್ ಯು. ವೆಂಕಟೇಶ್ ಅವರಿಗೆ ಒಂದು ಸನ್ಮಾನ. ಕೂತ್ಕೊಂಡು ಈಗ ಆಯ್ತು, ಒಬ್ರು ಮಾತ್ರ ನಾನು ಅಣ್ಣ ಮಿಕ್ಕವ್ರಿಗೆಲ್ಲ ಸ್ನೇಹಿತರೆ.